ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಹ್ಯಾಪಿ ಫೆಸ್ಟಿವಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಈ ವ್ಲಾಗಲ್ಲಿ ಅಂತ ಹೇಳೋದಾದರೆ, ನಾನು ಯಾವ ರೀತಿ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ತುಂಬ ಜನ ಡಿ ಎಮ್ಮಲ್ಲಿ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಸಾಧ್ಯ ಆದಷ್ಟು ನಾನು ರಿಪ್ಲೈ ಮಾಡಿದ್ದೀನಿ. ಯಾರಿಗೆಲ್ಲ ನಾನು ರಿಪ್ಲೈ ಮಾಡಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಒಬ್ಬೊಬ್ಬರು ಹೇಳ್ತೀರಾ ರಿಪ್ಲೈ ಮಾಡಿಲ್ಲ ಮೆಸೇಜಿಗೆ, ರಿಪ್ಲೈ ಮಾಡಿಲ್ಲ ಅಂದರೆ ನಾನು ನಿಮ್ಮನ್ನ ಅನ್ಫಾಲೋ ಮಾಡ್ತೀನಿ ಅಂತ. ಸೀರಿಯಸ್ಲಿ ಅದು ಯಾವ ರೀತಿ ಹೇಳ್ತೀರಾ ನೀವು ಅನ್ನೋದು ನನಗಂತೂ ಗೊತ್ತಿಲ್ಲ. ನಿಮ್ಮ ಇಷ್ಟ, ಅನ್ಫಾಲೋ ಮಾಡೋ ಆಗಿದ್ರೆ ಮಾಡಿ, ಬಟ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಮಾತ್ರ ನಾನು ಕೇಳ್ಕೊತೀನಿ. ಆದಷ್ಟು ಪಾಸಿಟಿವ್ ವೈಬಲ್ಲೇ ಇರೋಣ, ಅದೊಂದು ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ನೆಗೆಟಿವ್ ವೇಲಿ ಬಂದರೆ ನಾನು ಕೂಡ ಆಫ್ಕೋರ್ಸ್ ನೆಗೆಟಿವ್ ವೇಲೇ ಬರ್ತೀನಿ, ಆ ಥರ ಮಾಡ್ಕೋಬೇಡಿ. ಆ್ಯಂಡ್ ಗೌರಿ ಹಬ್ಬ ಎಲ್ಲ ನಾನು ಮನೇಲಿ ಸೆಲೆಬ್ರೇಟ್ ಮಾಡೋದ್ರಿಂದ ಪೂಜೆಯನ್ನು ಮನೇಲಿ ಮಾಡಿ ನಮ್ಮ ಸಂಪ್ರದಾಯದ ಪ್ರಕಾರ ಬಾಗಿನನ ಕೊಡೋದಿರುತ್ತೆ. ಸೊ ನಾನು ಹುಟ್ಟಿ ಬೆಳೆದಿರೋ ಅಂಥ ಊರಿಗೆ ಹೋಗ್ತಾ ಇದ್ದೀನಿ. ಜೊತೆಲಿ ನಿಮ್ಮನ್ನು ಕೂಡ ಈ ಊರಿಗೆ ಕರ್ಕೊಂಡು ಹೋಗ್ತಿದ್ದೀನಿ ವ್ಲಾಗ್ ಮುಖಾಂತರ. ನಾನು ಅಂದ್ಕೊಂಡೇ ಇರಲಿಲ್ಲ ಒಂದು ದಿನ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಅದರಲ್ಲಿ ನಾನು ಹುಟ್ಟಿ ಬೆಳೆದಿರೋ ಮನೆನ ತೋರಿಸ್ತೀನಿ ಅಂತ. ಬಟ್ ಇಷ್ಟು ಬೇಗನೆ ಸಾಧ್ಯ ಆಯಿತು. ನಾವು ಹೋಗ್ತೀವಿ ಅಂತ ಅನ್ನೋದು ಅವರಿಗೂ ಕೂಡ ಗೊತ್ತಿರಲಿಲ್ಲ, ಸರ್ಪ್ರೈಸ್ ಆಯಿತು ಅವರಿಗೆ ನಾವು ಹೋಗ್ತೀವಿ ಅಂತ ಅನ್ನೋದು. ಆ್ಯಂಡ್ ಬಾಗಿನ ಕೊಡೋದಕ್ಕೆ ಹೋಗ್ತಿರೋದು ನನ್ನ ಮಮ್ಮಿಗಲ್ಲ, ಇದು ಅಮ್ಮನಿಗೆ. ಅಂದರೆ ನಮ್ಮಮ್ಮನ ಅಣ್ಣನ ಮನೆ ಇದು. ಸೊ ನಮ್ಮಮ್ಮನ ತವ್ರ ಮನೆ, ನಮ್ಮ ಮಮ್ಮಿ ತವ್ರ ಮನೆ ಅಂತಲೇ ಹೇಳ್ಬೋದು. ಇವ್ರಿದ್ದಾರಲ್ಲ, ನನ್ನ ಸಾಕಿ ಬೆಳೆಸಿದಂಥ ಅಮ್ಮ. ಅಂದರೆ ನನ್ನ ಎತ್ತಿರೋ ತಾಯಿ ಒಂದು ಕಡೆ ಆದರೆ ನನ್ನ ಸಾಕಿರೋ ಅಮ್ಮ ಇನ್ನೊಂದು ಕಡೆ. ಸೊ ನನ್ನ 6 to 7 ಮಂತ್ ಬೇಬಿಯಿಂದ ಕೂಡ ಇಷ್ಟು 5th 6thವರೆಗೂ ನನ್ನನ್ನು ಇವರೇ ಸಾಕಿದ್ದು. ಆ್ಯಂಡ್ ಇಲ್ಲಿ ಕಾಣಿಸ್ತಿದ್ದಾನಲ್ಲ, ಇವ್ರ ಮಗ. ಅಂದರೆ ನಮ್ಮನ್ನು ಬಿಟ್ಟು ತುಂಬ ವರ್ಷ ಆಯಿತು. ನಾನು 3rd or 4th ಇದ್ದಾಗಲೇ ನಮ್ಮನ್ನು ಬಿಟ್ಟು ಹೊರಟೋದ. ಸೊ ಇವರು ನಮ್ಮ ಮಮ್ಮಿಯ ಅಣ್ಣ. ಇವರು ಇಲ್ಲಿ ಕಾಣ್ತಿದ್ದಾರಲ್ಲ ನಮ್ಮ ಅತ್ತಿಗೆ ಮಕ್ಕಳು. ಅಂದರೆ ಅಣ್ಣ ತೀರೋಗಿದ್ದಾರಲ್ಲ, ಆ ಅಣ್ಣನಿಗಿಂತ ತಮ್ಮ ಒಬ್ಬ ಇದ್ದಾನೆ. ಸೊ ಅವರ ಹೆಂಡತಿ, ಅವ್ರ ಮಕ್ಕಳು. ಸೊ ಇಷ್ಟು ದಿನ ನಾನು ಗೌರಿಗೆ ಬಾಗಿನ ಕೊಡ್ತಿದ್ದೆ, ಇನ್ನೊಂದು ಅತ್ತೆಗೆ ಕೊಡ್ತಿದ್ದೆ, ಇಲ್ಲಾಂದರೆ ಮಮ್ಮಿಗೆ ಕೊಡ್ತಿದ್ದೆ. ಬಟ್ ಲಾಸ್ಟ್ ಇಯರಿಂದ ನಾನು ಮಮ್ಮಿಗೆ ಕೊಟ್ಟಿಲ್ಲ ಬಾಗಿನನ, ಅತ್ತೆಗೆ ಮತ್ತು ಈ ಅಮ್ಮನಿಗೆ ಕೊಡ್ತಾ ಇರೋದು. ಅಂದರೆ ನನಗೆ ಸೋದ್ರ ಮಾವ ಆಗಬೇಕು ವರ್ಷನಲ್ಲಿ. ಬಟ್ ಹುಟ್ಟಿದಾಗಿಂದ ನನ್ನ ಸಾಕಿರೋದು ಇವರೇ ಆಗಿರೋದ್ರಿಂದ ನಾನು ಯಾವತ್ತೂ ಇವ್ರನ್ನ ಮಾವ ಅತ್ತೆ ಅಂತ ಕರ್ತಿದ್ದೆ ಇಲ್ಲ. ನನಗದು ನೆನಪು ಕೂಡ ಇಲ್ಲ, ಅಪ್ಪಾಜಿ ಅಮ್ಮ ಅಂತಲೇ ಕರೆಯೋದು. ಸೊ ಚಿಕ್ಕವಳಿದ್ದಾಗಿಂದನೂ ಇಲ್ಲೇ ಇದ್ದಿದ್ದಂತ ಹೇಳಿದೆ ಅಲ್ವಾ, ಅವಾಗೆಲ್ಲ ಸಿಲಿಂಡ್ರು, ಗ್ಯಾಸ್ ಆ ಥರ ಎಲ್ಲ ಯೂಸ್ ಮಾಡ್ತಿರಲಿಲ್ಲ. ಈ ಒಂದು ಒಲೆನಲ್ಲೇ ನಮಗೆ ಅಡುಗೆ ಮಾಡಿಕೊಡ್ತಿದ್ದಿದ್ದು ಅಮ್ಮ. ಅದನ್ನು ತಿಂದೆ ನಾನು ಸ್ಕೂಲಿಗೆ ಹೋಗ್ತಿದ್ದಿದ್ದು. ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ಬೋದು. ಇವ್ನು ನನ್ನ ಇನ್ನೊಂದು ಅಣ್ಣ ಹೇಳಿದ್ನಲ್ಲ, ಸೋದ್ರ ಮಾವನ ಮಗ, ಬಟ್ ಅಣ್ಣ. ನಾನು ಆವಾಗಲಿಂದನೂ ಅಣ್ಣ ಅಂತಲೇ ಕರೆಯೋದ್ರಿಂದ ಅಣ್ಣ. ಸೊ ಇವನ ಹತ್ರ ಮಾತಾಡಿಕೊಂಡು ನಾನು ಹೋದಾಗಿಂದ ಬಂದಿರಲಿಲ್ಲ, ಸುಮಾರು 1-2 hours ಆದಮೇಲೆ ಬಂದಿದ್ದು. ಸೊ ಮಾತಾಡಿಕೊಂಡು ರೇಗಿಸ್ತಾ ಇದ್ದೆ ಅವನಿಗೆ ನಾನು. ಆಮೇಲೆ ನಮ್ಮ ಅತ್ತಿಗೆ ಅರಿಶಿನ ಕುಂಕುಮ ಕೊಟ್ಟರು. ನಾನು ಅಮ್ಮನಿಗೆ ಬಾಗಿನ ಕೊಟ್ಟಿದ್ದ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೊಗೊಂಡಿಲ್ಲ, ಏಕೆಂದರೆ ನಾನು ಅಲ್ಲಿಗೆ ಊರಿಗೆ ಹೋದಾಗೆಲ್ಲ ಆಲ್ಮೋಸ್ಟ್ ನನ್ನ ಫೋನೆಲ್ಲ ನನ್ನ ತಂಗಿ ನನ್ನ ತಮ್ಮನ ಹತ್ರನೇ ಇರುತ್ತೆ. ಹಾಗಾಗಿ ನನ್ನ ಹತ್ರ ಫೋನ್ ಇರಲಿಲ್ಲ, ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಬಟ್ ಅವ್ರು ನನಗೆ ಅರಿಶಿನ ಕುಂಕುಮ ಕೊಟ್ಟಿದ್ದನ್ನು ಮಾತ್ರ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅವ್ರು ಹೇಳ್ತಿದ್ರು, ಬಟ್ ಇಯರ್ಲಿ ಬರ್ತಿದ್ರು ಅರಿಶಿನ ಕುಂಕುಮ ಕೊಟ್ಟು ಹೋಗೋದಕ್ಕೆ ಅಂತ. ಬಟ್ ಈ ವರ್ಷ ಅವರಿಗೆ ತುಂಬ, ಅವರು ವ್ಯವಸಾಯ ಮಾಡೋ ಕಾರಣದಿಂದ ತುಂಬ ಕೆಲಸ ಇತ್ತು ಅವರಿಗೆ, ಬ್ಯುಸಿ ಇದ್ದರು ಅವರು, ಬರೋದಕ್ಕಾಗಿರಲಿಲ್ಲ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿದ್ರು. ಬಟ್ ನಾನು ಅವರಿಗೆ ಹೇಳಿದೆ, ಯಾರು ಬಂದರೆ ಏನು, ಕೊಡೋದು ಇಂಪಾರ್ಟೆಂಟು ಅಂತ ನಾನು ನಗ್ತಾನೆ ಹೇಳ್ತಿದ್ದೆ. ಸೊ ಮಾತಾಡಿಕೊಂಡು ಅಮ್ಮನೂ ಮಾತಾಡ್ತಿತ್ತು. ಅಮ್ಮನಿಗೆ ಏನಪ್ಪ ಅಂದರೆ ನಾನು ನೋಡಿದಾಗೆಲ್ಲ, ನಾನು ಅಷ್ಟು ಚಿಕ್ಕ ಮಗಳಿದ್ದಾಗಿಂದ ನಾನು ಸಾಕಿದ್ದೀನಿ,
ಇಷ್ಟು ಬೇಗ ದೊಡ್ಡವಳಾಗ್ಬಿಟ್ಲಲ್ಲ ಅಂತಲೇ ಯಾವಾಗಲೂ ಮಾತಾಡೋದು. ಯಾವಾಗ ಕುತ್ಕೊಂಡು ಮಾತಾಡ್ತಿದ್ರು ನಮ್ಮಮ್ಮ ನಾನು ಮಾತಾಡೋದಾಗಿರ್ಬೋದು, ನನ್ನನ್ನೇ ಅಬ್ಸರ್ವ್ ಮಾಡೋದು ಜಾಸ್ತಿ. ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಟೆ ನೀನು ಅಂತ, ಇಷ್ಟು ದೊಡ್ಡವಳಾಗಿದೆಯಲ್ಲ ಅಂತ. ಅದೇ ನಮ್ಮನ್ನು ಸಾಕಿದವ್ರಿಗೆ, ನಾವು ಒಬ್ಬರು ಮನೆಗೆ ಸೊಸೆಯಾಗಿ ಹೋದಾಗ ಅವ್ರು ನಮ್ಮನ್ನು ಸೊಸೆ ಥರ ಟ್ರೀಟ್ ಮಾಡ್ತಾರೆ. ಅಂದರೆ ನಾವು ಚಿಕ್ಕವರಾಗಿದ್ರು, ಏಜಲ್ಲಿ ಚಿಕ್ಕವರಾಗಿದ್ರು, ಬಟ್ ಸೊಸೆ ಅಂದರೆ ಸೊಸೆ ಅಂತಲೇ ಟ್ರೀಟ್ ಮಾಡ್ತಾರೆ. ಬಟ್ ನಮ್ಮನ್ನು ಸಾಕಿರೋ ಅಂಥವ್ರು ಹಾಗಲ್ಲ. ಆಗ ನಮಗೆ ಚಿಕ್ಕ ಮಕ್ಕಳಾಗಿದ್ರು, ಈಗಲೂ ನಾವು ಎಷ್ಟೇ ದೊಡ್ಡವರಾದರೂ ಕೂಡ ಅವ್ರಿಗೆ ನಾವು ಇನ್ನೂ ಚಿಕ್ಕ ಮಕ್ಕಳು ಥರನೇ ಅನ್ನಿಸ್ತಿರುತ್ತೆ. ಸೊ ಅದು ನಮ್ಮ ಅಪ್ಪಾಜಿನೂ ಅದನ್ನೇ ಹೇಳ್ತಿತ್ತು, ನೀನು ಬಾಗಿನ ಎಲ್ಲ ತುಂಬೋದು ಕಲ್ತ್ಕೊಬಿಟ್ಟಿದ್ಯಾ, ಪೂಜೆ ಎಲ್ಲ ಮಾಡೋದು ಕಲ್ತ್ಕೊಬಿಟ್ಟಿದ್ಯಾ, ಪರವಾಗಿಲ್ಲ ಅಂತೆಲ್ಲ ಅವರು ಮಾತಾಡ್ತಿದ್ರು. ನಾನು ಅವರಿಗೂ ಹೇಳ್ತಿದ್ದೆ, ಸುಮ್ಮನಿರಪ್ಪಾಜಿ, ಈ ಜೀವನ ಎಲ್ಲನೂ ಕಲಿಸ್ಬಿಡುತ್ತೆ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು, ಹಬ್ಬಕ್ಕೆ ಅಂತ ನಮಗೋಸ್ಕರ ಮಾಡಿದ್ದೆಲ್ಲ ತಿಂದ್ಕೊಂಡು ಸೊ ಬಾಯ್ ಹೇಳಿ ನಾನು ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗಿರ್ತೀನಿ. ಬಟ್ ಬರಬೇಕಾದ್ರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಲೈಟಾಗಿ ಬೇಜಾರಾಗುತ್ತೆ. ಆ ಬೇಜಾರಾಗೋದು ಏನಕ್ಕಪ್ಪ ಅಂದರೆ, ಆ ಮನೆ ಅಂದ್ರೇ ಒಂಥರ ಸ್ಪೆಷಲ್ ನನಗೆ. ನಾನು ಹುಟ್ಟು ಬೆಳೆದಿರೋ ಮನೇನ ಬಿಟ್ಟು ಬರಬೇಕಲ್ಲ ಅನ್ನೋ ಥರ ಬೇಜಾರಾಗುತ್ತೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಹತ್ರ ಮಾತಾಡಿಕೊಂಡು ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಜೀವನದಲ್ಲಿ ಅಂದರೆ, ನಾನು ಹುಟ್ಟು ಬೆಳೆದಿರೋ ಮನೇಲಿ ಈಗ ನಮ್ಮ ಅಣ್ಣನ ಮಕ್ಳುಗಳು ಹುಟ್ಟಿ ಬೆಳೀತಿರೋದು ಅಂತ ಅಂದ್ರೇ ಒಂಥರ ನಾವು ಆಗ ಚಿಕ್ಕವರಾಗಿದ್ದಾಗೆಲ್ಲ ಅದನ್ನೆಲ್ಲ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿರಲ್ಲ. ಇವಾಗ ಆ ಥರ ಎಲ್ಲ ಆಗ್ತಿರುತ್ತೆ. ರಿಯಾಲಿಟಿಗೆ ಬರಲೇಬೇಕು, ಏನೂ ಮಾಡೋದಕ್ಕಾಗಲ್ಲ. ಸೊ ನನ್ನ ಮಗನಿಗೆ ಇದೆಲ್ಲ ನೆನಪಿಲ್ಲ, ಹೇಳಿದ್ರು ಅವ್ನಿಗೆ ಅರ್ಥ ಆಗಲ್ಲ ಆ ಮೆಮೊರೀಸ್ ಎಲ್ಲ. ಅವನ ಹತ್ರ ಸ್ವಲ್ಪ ಮಾತಾಡಿಕೊಂಡು ಬರ್ತಿದ್ವಿ. ಸೊ ಬರೋ ಅಷ್ಟರಲ್ಲಿ ನಾವು ಹೋದಾಗ ಅರೌಂಡ್ 3:00 4:00 ಸಮಥಿಂಗ್ ಆಗಿತ್ತು. ಅವ್ರಿಗೆ ಹೇಳಿರಲಿಲ್ಲ, ಅವ್ರು ಕಾಲ್ ಮಾಡಿ ಮಾತಾಡಿದರು, ಬಟ್ ನಾವು ಅವ್ರಿಗೇನು ಹೇಳಿರಲಿಲ್ಲ, ಸಡನ್ನಾಗಿ ಹೋದ್ವಿ. ಆಮೇಲೆ ಆ ಕಡೆಯಿಂದ ಬರೋ ಅಷ್ಟರಲ್ಲಿ 6:30 ಆಗಿತ್ತು. ನಾವು ಹೋದಾಗ 3:00 ಆಗಿತ್ತು, 2:30 3:00 ಮೇ ಬಿ. ಬಟ್ ಹೊರಟಾಗ 5:30 6:00 ಆಗಿತ್ತು. ಸೊ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಬೆಟ್ಟದಪುರ ಸೈಡ್ ಹೋಗಿದ್ರಿಂದ ಆ ಕಡೆಯಿಂದನೇ ಬಂದು ನಾವು ಮನೆಗೆ ಬರೋ ಅಷ್ಟರಲ್ಲಿ 7:00 ಆಯಿತು. ಅಲ್ಲಿ ಬಿಟ್ಟಿದ್ದು 6:00, ಬಟ್ ಮನೆಗೆ ಬರೋ ಅಷ್ಟರಲ್ಲಿ 7:00 ಆಗಿತ್ತು. ನಾವು ಸಾಲಿಗ್ರಾಮ ಸೈಡ್ ಹೋಗಿದ್ದಿದ್ರೆ ನಾನು ನಿಮಗೆ ನನ್ನ ಸ್ಕೂಲ್ನ ತೋರಿಸ್ತಿದ್ದೆ, ಬಟ್ ನಾವು ಹೋಗಿದ್ದು ಬೇರೆ ರೂಟಲ್ಲಿ. ಸೊ ಅಲ್ಲಿ ಸ್ಕೂಲ್ ಸಿಕ್ಕಿಲ್ಲ ನನಗೆ. ಚೆನ್ನಾಗಿತ್ತು. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಅದು ಹೇಳೋದಕ್ಕೆ ಆಗಲ್ಲ. ಆ್ಯಂಡ್ ನಮ್ಮೂರಲ್ಲಿ ಕೂಡ ಗಣಪತಿ ಕೂಡಿಸಿದ್ರು, ಅಂದರೆ ಇಲ್ಲಿ ಹಸ್ಬೆಂಡ್ ಊರಲ್ಲಿ ಗಣಪತಿ ಕೂಡಿಸಿದ್ರು. ಅಲ್ಲಿ ಕೂಡ ನಮ್ಮ ಅಣ್ಣ ಹೇಳ್ತಿದ್ದ, ಗಣಪತಿ ಕೂರಿಸ್ತಾ ಇದ್ದೀವಿ, ಇಲ್ಲೂ ಕೂಡ ಇರಿ ಅಂತ ಫೋರ್ಸ್ ಮಾಡಿದ್ರು. ಬಟ್ ಮಾರ್ನಿಂಗ್ ಪೂಜೆ ಮಾಡಿ ಹೋಗಿರ್ತೀವಲ್ವ ಮನೆಯಿಂದ, ಸೊ ಈವ್ನಿಂಗ್ ಬಂದು ಪೂಜೆ ಮಾಡಬೇಕು. ಗೌರಿ ಕೂರಿಸಿದ್ದೆ, ನಾನು ಕೂಡ ಗೌರಿ ಗಣೇಶನೆಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಅಂದರೆ ಗಣಪತಿನ ಹೊರಗಡೆಯಿಂದ ಎಲ್ಲೂ ತೊಗೊಬಂದು ಗೌರಮ್ಮನ ತೊಗೊಬಂದೆಲ್ಲ ನಾನು ಪೂಜೆ ಮಾಡಲ್ಲ. ಲಾಸ್ಟ್ 2 ಇಯರಿಂದ ಪೂಜೆ ಕೂರ್ತಿಲ್ಲ, ಮನೆಯಲ್ಲೇ ನಾನು ಅಮ್ಮ ಕೊಡಿಸಿರೋವಂಥ ಸಿಲ್ವರ್ ಗಣಪತಿ ಗೌರಮ್ಮನ ಇಟ್ಟು ಬಾಗಿನ ತುಂಬಿ ಪೂಜೆ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಮಾರ್ನಿಂಗ್ ಅದನ್ನು ಪೂಜೆ ಮಾಡಿರ್ತೀನಿ, ಈವ್ನಿಂಗ್ ಅದನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಪೂಜೆ ಮಾಡಲೇಬೇಕಿತ್ತಲ್ಲ. ಸೊ ಹಾಗಾಗಿ ಉಳ್ಕೊಳ್ದೆ ಮನೆಗೆ ಬಂದೆ. ನಮ್ಮೂರಲ್ಲಿ ಕೂಡ ಗಣಪತಿ ಕೂಡಿಸಿದ್ದಾರೆ, ಹೋಗಬೇಕು ಅಂತ ಹೇಳಿ ಬಂದಿದ್ದು. ಬಟ್ ಮಮ್ಮಿ ಮನೆಗೆ ಹೋಗಬೇಕಿತ್ತು, ಆಲ್ಮೋಸ್ಟ್ ಟೈಮ್ ಆಗಿರೋದ್ರಿಂದ ಹೋಗೋದಕ್ಕಾಗಿಲ್ಲ. ಮಮ್ಮಿನೇ ನೆಕ್ಸ್ಟ್ ಡೇ ಮನೆಗೆ ಬಾ ಅಂತ ಹೇಳಿದ್ದೆ, ಸೊ ಬರ್ತೀನಿ ಅಂತ ಮಮ್ಮಿನೂ ಹೇಳಿದ್ದು. ಸೊ ಮನೆಗೆ ಹೋದ್ವಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಗೌರಿ ಗಣೇಶ ಹಬ್ಬ ಇಷ್ಟ ಆಗಿತ್ತು, ನಿಮಗೂ ಕೂಡ ಇಷ್ಟ ಆಗಿದರೆ ಈ ವ್ಲಾಗು ಲೈಕ್ ಮಾಡಿ, ಕಮೆಂಟ್ ಅಂತೂ ಮಾಡಲ್ಲ, ಹೋಪ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.